छात्रों, सभी को स्वागत। आज इस दिवस इस अवधि में स्वामी विवेकानंद जी लिखित युवा वन से गद्य भागों के बारे में जानकारी प्राप्त करेंगे। स्वामी विवेकानंद जी ने युवकों और युवतियों के मुखांतर देश का प्रगति साध्य है, इसके विचार के बारे में अपना अभिप्राय इस गद्य में व्यक्त किया। पहले लेखक परिचय। स्वामी विवेकानंद युग पुरुष स्वामी विवेकानंद जी का जन्म 12 जनवरी 1863 को कोलकाता में हुआ था। युग पुरुषराದಂತಹ स्वामी विवेकानंद ಇವರ ಜನ್ಮ 1863ರಲ್ಲಿ ಕಲ್ಕತ್ತಾದಲ್ಲಿ, ಇನ್ನೊಂದು ಹೆಸರು ಕೋಲ್ಕತ್ತಾ ಅನ್ನೋದು ಕೂಡ ಕರೀತಾರೆ, ಕಲ್ಕತ್ತಾದಲ್ಲಿ ಇವರ ಜನ್ಮವಾಯಿತು। ನರೇಂದ್ರನಾಥ್ ಸ್ವಾಮಿ ವಿವೇಕಾನಂದಗೆ ಬಚಪನ್ ಕಾ ನಾಮ, ಇವರ ಮೊದಲ ಹೆಸರು, ಬಾಲ್ಯದ ಹೆಸರು ನರೇಂದ್ರನಾಥ। पिता विश्वनाथ दत्त और माता भुवनेश्वरी देवी थी। ಇವರ ತಂದೆ ಹೆಸರು ವಿಶ್ವನಾಥ ದತ್ತ, ताई ಹೆಸರು भुवनेश्वरी देवी। बचपन से ही आप बहुत ही प्रतिभाशाली, गरीबों के प्रति दयापूर्ण हृदय रखने वाले और भक्ति एवं वेदांत में रुचि रखने वाले थे। ಬಾಲ್ಯದಿಂದಲೂ ಕೂಡ ಬಾಲ್ಯದಿಂದಲೂ ಕೂಡ ಇವರು ಬಹಳಷ್ಟು ಪ್ರತಿಭೆ ಇವರಲ್ಲಿತ್ತು, ಪ್ರತಿಭಾವಾನ್ ವ್ಯಕ್ತಿಯಾಗಿದ್ದರು। ಮತ್ತೆ ಗರೀಬೋಕ್ಕೆ ಬಾರಿ, ಬಡವರ ಬಗ್ಗೆ ದಯಾ ಹೃದಯ ಇವರಲ್ಲಿ ಇತ್ತು, ಭಕ್ತಿ ಇತ್ತು, ಅನೇಕ ಸೇವೆ ಮಾಡುವ ಮನಸ್ಸು ಇವರಲ್ಲಿ ಇತ್ತು। ಶ್ರೀ ರಾಮಕೃಷ್ಣ ಪರಮಹಂಸ आपके गुरु थे। स्वामी विवेकानंद इसके गुरु रामकृष्ण परमहंस ಇವರ गुरु थे। स्वामी विवेकानंद अच्छे वक्त थे एवं सभी धर्मों को अध्येता भी थे। स्वामी विवेकानंद ಅವರು ಒಳ್ಳೆ ವಾಗ್ಮಿಯಾಗಿದ್ದರು, ದೇಶಾಭಿಮಾನ ಇವರಲ್ಲಿತ್ತು, ಸಭಿ ಧರ್ಮಕ್ಕೆ ಅದ್ವೈತಾ भी थे, ಅಂದರೆ ಎಲ್ಲ ಧರ್ಮಗಳ ಬಗ್ಗೆನೂ ಕೂಡ ಇವರಿಗೆ ಒಳ್ಳೆಯ ಒಲವು ಇವರಲ್ಲಿ ಇತ್ತು ಎಂಬುದನ್ನು ನಾವಿದರಲ್ಲಿ ಕಾಣ್ತೀವಿ। सितंबर 1893 में अमेरिका के चिकागो शहर में आयोजित सर्वधर्म सम्मेलन में हिंदू धर्म भक्ति और वेदांत के बारे में स्वामी जी जो भाषण दिया 1893ರಲ್ಲಿ ಅಮೆರಿಕದಲ್ಲಿ ಆಯೋಜಿಸಿದಂತಹ ಚಿಕಾಗೋ ಆ ಶಹರ, ಆ ಪಟ್ಟಣದಲ್ಲಿ, ನಗರದಲ್ಲಿ ಇವರು ಹಿಂದೂ ಧರ್ಮ, ಭಕ್ತಿ, ವೇದಾಂತ, ಸಂಸ್ಕೃತಿ, ಸರ್ವಧರ್ಮ ಸಮ್ಮೇಳನದಲ್ಲಿ ಇವನ್ನೆಲ್ಲ ಪ್ರಚಾರವನ್ನು ಮಾಡ್ತಾರೆ, ಭಾಷಣವನ್ನು ಮಾಡ್ತಾರೆ। ಸ್ವಾಮೀಜಿ ಭಾಷಣ ದಿಯಾ ವಹ ಅದ್ವಿತೀಯತ, ಅದು ಬಹಳ ಅದ್ವಿತೀಯವಾಗಿತ್ತು, ಅಷ್ಟು ಚೆನ್ನಾಗಿ ಇವರು ಭಾಷಣವನ್ನು ಅವರು ಮಾಡಿದರು ಚಿಕಾಗೋ ಆ ನಗರದಲ್ಲಿ। आप भारत की प्रजा और भारतीय संस्कृति के अच्छे ज्ञात थे। ಇದಕ್ಕೆ ಭಾರತೀಯ ಸಂಸ್ಕೃತಿ, ಭಾಷೆ ಇವುಗಳ ಬಗ್ಗೆ ಇವರಿಗೆ ಹೆಚ್ಚಿನ ಒಲವಿತ್ತು, ಅಲ್ಲಿ ಪ್ರಚಾರವನ್ನು ಮಾಡಿದರು। इस कारण ಖಂಡಾಂತರ में ಹಿಂದೂ ಧರ್ಮ का औन्नत्य, ಇದರಿಂದ ಪ್ರತಿಯೊಂದು ಖಂಡದಲ್ಲೂ ಕೂಡ ಹಿಂದೂ ಧರ್ಮದ ಮಹತ್ವತೆ ಬಗ್ಗೆ ಗೊತ್ತಾಯಿತು ಜನರಿಗೆ। भक्ति एवं वेदांत के प्रचार प्रसार में आप निरंतर कार्य करते रहे। आपकी मृत्यु 4 जुलाई 1903 को हुई। 4 जुलाई 1902ರಲ್ಲಿ ಇವರ ಮರಣ ಆಯಿತು। इस जीवित अवधि में अनेक कृतियां लिखा है, कर्मयोग, भगवान कृष्ण और भगवद गीता, मरणोत्तर जीवन, मेरे गुरुदेव आदि आपकी प्रसिद्ध रचना है। अनेक ರಚನೆಗಳನ್ನು ಮಾಡಿದ್ರು। ಮೇರಿ ಗುರುದೇವ್
ಮರಣೋತ್ತರ ಆದಿ ಇನ್ನು ಅನೇಕ ಕೃತಿಗಳನ್ನು ಇವರು ಬರೆದಿರೋದು ನಾವು ಕಾಣ್ತೀವಿ. ಸ್ವಾಮಿ ವಿವೇಕಾನಂದ ಜೀನೇ ಯುವ ಓನ್ಸೆ ಯುವಕರಿಗೆ ಸಂದೇಶವನ್ನ ನೀಡುತ್ತಾರೆ. ಯುವಕರಿಗೆ और युवतियों से देश का उद्धार या प्रगति युवा और युवतियों से साध्य है. युवकರು ಮತ್ತೆ युवतियರಿಂದ साध्य. ಇವರಿಂದ अपना शक्ति को सदुपयोग करना चाहिए. देश को प्रगति के लिए ದೇಶದ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿಯನ್ನು ಬಳಸಿಕೊಳ್ಳಬೇಕು. ಆಗ ದೇಶದ ಪ್ರಗತಿ ಸಾಧ್ಯ, ಯುವಕರಿಂದ ಸಾಧ್ಯ ಎಂಬುದನ್ನು ಇಲ್ಲಿ ಹೇಳ್ತಿರೋದು. ಪ್ರಸ್ತುತ ಸಂಬೋಧನ್ ಯುವ ಸೇವೆ ಈ ಗದ್ಯದಲ್ಲಿ ಯುವಕರ ಬಗ್ಗೆ ಸಂದೇಶವನ್ನು ನೀಡುತ್ತಿದ್ದಾರೆ. ಸ್ವಾಮಿ ವಿವೇಕಾನಂದ जी ने नव युवकों का मार्गदर्शन किया है. नव ಯುವಕರು ಈಗಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡುತ್ತೆ. ಈ ಥರ ಹೋದ್ರೆ ದೇಶದ ಪ್ರಗತಿ ಸಾಧ್ಯ, ನಿಮ್ಮ ಶಕ್ತಿಯನ್ನು ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಳ್ಳಿ ಎಂಬುದನ್ನು ಇಲ್ಲಿ ಹೇಳ್ತಿರೋದು ನಾವು ಕಾಣ್ತೀವಿ. युवकों का मार्गदर्शन किया है. आपका विश्वास था कि देश का उद्धार केवल नव युवकों एवं युवतियों के द्वारा ही संभव है. ಅವರಲ್ಲಿ ವಿಶ್ವಾಸ ಇದೆ, ದೇಶದ ಉದ್ಧಾರ ಆಗಬೇಕು ಅಂದರೆ ನವ ಯುವಕರು ಮತ್ತು ಯುವತಿಯರಿಂದ ಸಾಧ್ಯ ಎಂಬುದನ್ನು ಇಲ್ಲಿ ಹೇಳ್ತಿರೋದು ನಾವು ಕಾಣ್ತೀವಿ. ದೇಶ का उद्धार केवल नव युवक एवं युवतियों के द्वारा ही संभव है. द्वारा ಏನು ಅವರ ಮುಖಾಂತರ ಸಾಧ್ಯ. स्वामी विवेकानंद जी ने हमें मानव निर्माणकारी धर्म एवं दर्शन की शिक्षा दी है, जो हमारे राष्ट्र निर्माण के लिए उसकी अनुपम देन है. ಇದಕ್ಕೆ ರಾಷ್ಟ್ರವನ್ನು ಕಟ್ಟುವುದರಲ್ಲಿ ಇವರ ಮಹತ್ವವಾದಂಥ ಕೊಡುಗೆ ಇದೆ, ಮಹತ್ವವಾದ ಕೊಡುಗೆಯನ್ನು ನೀಡಿದ್ದಾರೆ. इसके बारे में स्वामी विवेकानंद जी ने युवक और युवतियों से संदेश अपना विचार इस गद्य में व्यक्त किए हैं. स्वामी जी की 150वीं जयंती के उपलक्ष्य में उनकी विचारधारा का परिचय विद्यार्थियों को दिलाने हेतु इस अनूदित पाठ का चयन किया गया है. ಇವರ ವಿಚಾರಧಾರೆ स्वामी जी विचारधारे को सभी छात्रों को जानकारी देने के ಎಲ್ಲ ವಿದ್ಯಾರ್ಥಿಗಳಿಗೂ ತಿಳುವಳಿಕೆಯನ್ನು ನೀಡುವ ಸಲುವಾಗಿ, ಆ ವಿಚಾರಧಾರೆಯನ್ನು ತಿಳಿಸುವ ಸಲುವಾಗಿ ಈ ಗದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಯಾವುದಾದರೆ ಯುವಕರಲ್ಲಿ ಹೇಳ್ತಾರೆ ಸಂದೇಶವನ್ನು, अपना संदेश व्यक्त कर रहा है. देखिए, मेरी आशा मेरा विश्वास नवीन पीढ़ी के नव युवकों पर है. देखिए, स्वामी विवेकानंद जी कहा रहा है कि ಹೇಳುವುದೇನೆಂದರೆ, ಮೇರಿ ಆಶಾ ನನಗೆ ವಿಶ್ವಾಸ ಇದೆ. ಯಾರ ಮೇಲೆ? ಮೇರಿ ವಿಶ್ವಾಸ ನವೀನ ಪೀಳಿಗೆ ನವ ಯುವಕೋಂ ಪರ್, ಈಗಿನ ಪೀಳಿಗೆಯ ನವ ಯುವಕರ ಮೇಲೆ ನನಗೆ ವಿಶ್ವಾಸ ಇದೆ. ಅವರು ದೇಶವನ್ನು ಕಟ್ಟುತ್ತಾರೆ ಎಂಬ ವಿಶ್ವಾಸ ಇದೆ. उन्हीं में से मैं अपने कार्यकर्ताओं का संग्रह करूंगा. वे सिंह विक्रम से देश की यथार्थ उन्नति संबंधी सारी समस्या का समाधान करेंगे. देखिए, वे सिंह विक्रम का मतलब क्या है? सिंह बल. सिंह बल ಇದೆ ಯುವಕರಲ್ಲಿ, ನರನಾಡಿನೇ ಶಕ್ತಿ ಇದೆ, ಅವರಿಂದ ಸಾಧ್ಯ, ಅವ್ರು ಏನು ಬೇಕಾದ್ರೂ ಕೂಡ ಸಾಧಿಸಬಹುದು. ಯುವಕರು ಯುವತಿಯರಿಂದ ಸಾಧ್ಯ, ಸಿಂಹ ಬಲ ಇದೆ ಅವರಲ್ಲಿ. ಅದನ್ನು ಒಳ್ಳೆ ಕೆಲಸ ಬಳಸ್ಕೊಬೇಕು. ಸಿಂಹ ವಿಕ್ರಮ್ ಸೇ ದೇಶ ಕಿ ಯಥಾರ್ಥ ಉನ್ನತಿ ಸಂಬಂಧಿ ಸಾರಿ ಸಮಸ್ಯಾ ಕಾ ಸಮಾಧಾನ ಕರೆಂಗೆ, ಎಲ್ಲ ಸಮಸ್ಯೆ ಇವರಿಂದ ದೂರ ಮಾಡಲಿಕ್ಕೆ ಸಾಧ್ಯ. ವರ್ತಮಾನ ಕಾಲವೇ ಅನುಷ್ಠೇಯ ಆದರ್ಶ, ಅನುಷ್ಠೇಯ ಆಚರಣೆ, ಒಳ್ಳೆ ಈ ಆಚರಣೆಗಳನ್ನು ಅನುಸರಿಸಬೇಕು ಇವರು. आदर्श को मैंने एक निर्दिष्ट रूप में व्यक्त कर दिया है और उसको कार्यान्वित करने के लिए मैंने अपना जीवन समर्पित कर दिया है. ಇವರು ತಮ್ಮನ್ನು ತೊಡಗಿಸ್ಕೊಬೇಕು, ಅಂತ ಕಾರ್ಯಗಳಿಗೆ, ಒಳ್ಳೆ ಕಾರ್ಯಗಳಿಗೆ ತೊಡಗಿಸ್ಕೊಬೇಕು, ಜೀವನವನ್ನು ಸಮರ್ಪಿತಗೊಳಿಸ್ಕೊಬೇಕು ಎಂಬುದರಲ್ಲಿ ಸಂದೇಶವನ್ನು ಯುವಕರು ಮತ್ತು ಯುವತಿಯರು
वे एक केंद्र से दूसरे केंद्र का विस्तार करेंगे और इस प्रकार हम धीरे धीरे समग्र भारत में फैल जाएंगे. धीरे ನಿಧಾನವಾಗಿ ಹಂತವಾಗಿ ನಾವು ದೇಶವನ್ನು ಪ್ರಗತಿಯತ್ತ ನಾವು ಕೊಂಡೊಯ್ಯಬೇಕು ಯುವಕರಾದವರು ಹಂತವಾಗಿ ಎಂಬುದನ್ನು ಇಲ್ಲಿ ಹೇಳ್ತಿರೋದು. ಭಾರತವರ್ಷದ ಪುನರುತ್ಥಾನ ಈ ಥರ ಆಗೋದ್ರಿಂದ ಮತ್ತೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಪುನರುತ್ಥಾನ ಆಗುತ್ತೆ. पर वह शारीरिक शक्ति से नहीं वरन आत्म की शक्ति द्वारा, ಕೇವಲ ಬಲಶಕ್ತಿಯಿಂದ ಅಷ್ಟೇ ಅಲ್ಲ, ಶರೀರದ ಶಕ್ತಿ ಅಷ್ಟೇ ಸಾಲದು, ನಮ್ಮಲ್ಲಿ ಆತ್ಮಶಕ್ತಿಯಿಂದ ನಾವು ಇದನ್ನು ಪ್ರಗತಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಆತ್ಮಶಕ್ತಿ ಇರಬೇಕು ಪ್ರತಿಯೊಬ್ಬರಲ್ಲೂ ಎಂಬುದನ್ನು ಇಲ್ಲಿ ನಾವು ಕಾಣ್ತೀವಿ. वह उत्थान विनाश की ध्वजा लेकर नहीं वरन ಶಾಂತಿ और ಪ್ರೇಮ की ಧ್ವಜಾ ಸೇ, ಶಾಂತಿ ಮತ್ತೆ ಪ್ರೇಮದಿಂದ ವಿಶ್ವಾಸದಿಂದ ನಾವು ಪ್ರಗತಿಯತ್ತ ಕೊಂಡೊಯ್ಯಬೇಕು. ಮನಸ್ಸಿರಬೇಕು ಪ್ರತಿಯೊಬ್ಬರಲ್ಲೂ ಕೂಡ. ಬರೇ ಶರೀರದ ಬಲ ಹೊಂದಿದ್ರೆ ಸಾಲದು, ಆತ್ಮಶಕ್ತಿ रहना चाहिए. मैं अपने सामने यह एक सजीव दृश्य अवश्य देख रहा हूँ कि हमारी यह वृद्ध माता पुनः एक बार जागृत होकर अपने सिंहासन पर नव यौवन पूर्ण और पूर्व की अपेक्षा अधिक महामहिमान्वित होकर विराजी है. ನನ್ನಲ್ಲಿ ಇಚ್ಛೆ ಇದೆ, ಈ ಥರ ನೀವು ಮಾಡೋದ್ರಿಂದ ವೃದ್ಧ ಮಾತು, ವಯಸ್ಸಾದಂಥ ತಾಯಿ, ಯೌವನ ಪೂರ್ಣವಾದಂತಹ ನವ ವಧುವಿನಂತೆ ವಿರಾಜಮಾನವಾಗಿ ಕಂಗೊಳಿಸ್ತಾಳೆ. ಯಾರೋ ತಾಯಿ, ಭಾರತ ಮಾತಾ ವಧು की तरह हमको दिखाती है. ಈ ಥರ ನೀವು ಕೆಲಸ ಮಾಡೋದ್ರಿಂದ ಇನ್ನೂ ದೇಶ ಪ್ರಗತಿ ಆಗ್ತಾ ಹೋಗುತ್ತೆ ಎಂಬುದನ್ನು ನಾವು ಕಂಡು. ವೃದ್ಧ ಮಾತಾ ಪುನಃ ಮತ್ತೆ ಏಕ ಬಾರ್ ಜಾಗೃತ ಹೋಕರ್ ಮತ್ತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ವಯಸ್ಸಾದ ತಾಯಿ ನವ ಯೌವನ ಭರಿತವಾದಂಥ ಯುವತಿಯ ಥರ ಕಂಗೊಳಿಸ್ತಾಳೆ ಎಂಬುದ. ಸಿಂಹಾಸನ ನವ ಯೌವನ ಪೂರ್ಣ पूर्व की अपेक्षा अधिक महामहिमान्वित होकर विराजित है. ವಿರಾಜಿತರೆ ಕಂಗೊಳಿಸ್ತಾಳೆ, ಅಭಿವೃದ್ಧಿ ಆಗುತ್ತೆ, ದೇಶದ ಪ್ರಗತಿ ಆಗುತ್ತೆ, ಇವರಿಂದ ಸಾಧ್ಯ ಎಂಬುದು. शांति और आशीर्वाद के वचनों के साथ सारे संसार में उसके नाम की घोषणा कर दो. देखो वह निद्रित भारत अब जागने लगती है. ಆಗ ಏನಪ್ಪ, ನಿದ್ರಿತ ಭಾರತ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಜಾಗೃತ ಆಗ್ತಾ ಹೋಗುತ್ತೆ, ಇನ್ನು ಹಂತವಾಗಿ ಮುಂದುವರಿತಾ ಹೋಗುತ್ತೆ ಎಂಬುದನ್ನು ನಾವು ಕಾಣ್ತೀವಿ. मानो हिमालय के प्राणप्रद वायु स्पर्श से मृत देह के शिथिल प्राय अस्थि मांस तक में प्राण संचार हो रहा है. ಎಲ್ಲರಿಗೂ ಕೂಡ ಜಾಗೃತಿ ಉಂಟಾಗುತ್ತೆ. इस तरह आप कार्य करना चाहिए. युवक और युवतियों, आपसे देश का प्रगति साध्य है. जड़ता धीरे धीरे दूर हो रही है. जड़त्व इतना दूर दूर ಆಗ್ತಾ ಹೋಗುತ್ತೆ, ನಿಮ್ಮಿಂದ ಸಾಧ್ಯ. जो अंधे हैं वे ही देख नहीं सकते और जो विकृत बुद्धि है वे ही समझ नहीं सकते कि हमारी मातृभूमि अपनी गंभीर निद्रा से अब जाग रही है. ಈ ಥರ ಕೆಲಸ ಮಾಡೋದ್ರಿಂದ, ಮನಸ್ಪೂರ್ವಕವಾಗಿ ಕೆಲಸ ಮಾಡೋದ್ರಿಂದ ನಿದ್ರೆಗೊಳಗಾದಂತಹ ಮಾತಾ ಎಚ್ಚರ ಆಗ್ತಾಳೆ, ಮುಂದುವರಿತಾ ಹೋಗುತ್ತೆ, ದೇಶ ಪ್ರಗತಿ ಆಗುತ್ತೆ, ಎಚ್ಚರವಾಗುತ್ತೆ. ಜಾಗ್ರತೆ ಉಂಟಾಗುತ್ತೆ ಎಂಬುದನ್ನು ನಾವು ಕಾಣ್ತೀವಿ. अब कोई उसे रोक नहीं सकता. ಯಾರು ಕೂಡ ನಿಮ್ಮನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. प्रामाणिक रूप से अच्छा कार्य करने से कोई नहीं सकता. ಯಾರಿಂದಲೂ ಕೂಡ ನಿಮ್ಮನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. अब यह फिर सो भी नहीं सकती. कोई बाह्य शक्ति इस समय इसे दबा नहीं सकती. ಯಾವ ಹೊರಗಿನ ಶಕ್ತಿಯೂ ಕೂಡ ನಿಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ಬಾಹ್ಯ ಶಕ್ತಿ ಅಂದರೆ ಹೊರಗಿನ ಶಕ್ತಿ, ನಿಮ್ಮ ಶಕ್ತಿ ಮುಂದೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಯುವಕರೇ. शक्ति यह असाधारण शक्ति का देश अब जाकर खड़ा हो रहा है. ಅಸಾಧಾರಣ ದೇಶ, ಅಸಾಧಾರಣ ದೇಶ ನಮ್ಮ ದೇಶ. ಈ ಥರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ನಿಮ್ಗಳ
ಸಾಧ್ಯ ಮಾಡಿ ಎಂಬುದನ್ನು ಸ್ವಾಮಿ ವಿವೇಕಾನಂದ ಯುವಕರಿಗೆ ಸಂದೇಶವನ್ನು ನಮ್ಮ ವಿಚಾರವನ್ನು ಇಲ್ಲಿ ಹೇಳ್ತೇವೆ ನಾವು ಕಾಣ್ತೀವಿ. ಏಕ ನವೀನ ಭಾರತ್ ನಿಕಲ್ಪಡೆಯಾಗ ಹೊಸ ಭಾರತ ಆಗುತ್ತೆ, ನವೀನ ಭಾರತ ಆಗುತ್ತೆ. ನಿಕಲೆ ಅಲ್ ಪಕಡ್ಕರ್, ಇದಕ್ಕೆ ಕೃಷಿ ಕ್ಷೇತ್ರದಲ್ಲೂ ಕೂಡ ನಾವು ಮುಂದೆ ಬರ್ಬೋದಲ್ಲ. ಅಲ್ಲೇ ನೇಗಿಲಿಂದ ಹಿಡಿದು ಕಿಸಾನ್ ಸೇ ಲೇಕರ್, ರೈತರಿಂದ ಹಿಡಿದು ಕಿಸಾನ್ ಕಿ ಕುಟಿ ಬೇದಕ ಮಚುವಾ ಮೋಚಿ, ಮಚುವಾ ಮಾತ್ರಕ್ಕೆ ಬೆಸ್ತ, ಮೀನುಗಾರನಿಂದ ಹಿಡಿದ ಮನೆಯಿಂದ ಹಿಡಿದು ಮೋಚಿ ಚಮ್ಮಾರ, ಮೋಚಿ ಮತ್ತವೆ ಚಮ್ಮಾಯ, ಮಚುವಾ ಬೆಸ್ತ ಮೀನುಗಾರ, और किसान रैता इरबोदो. मेहनतारों की झोपड़ियों निकल पड़े, बुनियों की दुकानों से, बुनियों में व्यापारस्थ अंगड़ियों इरबोदो ಎಲ್ಲ ಕ್ಷೇತ್ರಗಳು, बुजुआ के बाढ़ के पास से ಕಾರ್ಖಾನೆ से, ಕಾರ್ಖಾನೆಗಳಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು, ಕೈಗಾರಿಕೆಯಲ್ಲಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ हाट से बाजार से, पेटेनिंದ, हाट का मतलब क्या है, पेटे नगर, पेटेनिಂದ बाजार निकले, झाड़ियों जंगलों पहाड़ ಬೆಟ್ಟ ಪೊದೆಗಳು ಕಾಡುಗಳು पर्वत ಪ್ರತಿಯೊಂದರಲ್ಲೂ ಕೂಡ हमारा देश का उद्धार होता है पहाड़ों पर्वतों से. क्या भारत मर जाएगा तब तो संसार से सारी आध्यात्मिकता का समूल नाश हो जाएगा, सारे सदाचारपूर्ण आदर्श जीवन का विनाश हो जाएगा, धर्मों के प्रति सारी मधुर सहानुभूति नष्ट हो जाएगी, सारी भावुकता का भी लोप हो जाएगा. ಇದಕ್ಕೆ ಯಾವುದೇ ಲೋಪ ಆಗೋದಿಲ್ಲ. ದೇಶ ಪ್ರಗತಿ ಆಗ್ತಾ ಹೋಗುತ್ತೆ, ನಿಮ್ಮಗಳಿಂದ ಸಾಧ್ಯ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಗತಿಯನ್ನು ಉಂಟು ಮಾಡೋದು ನಿಮ್ಮ ಕೈಲಿದೆ. और उसके स्थान में कामरूपी देव और विलासिता रूपी देवी राज्य करेगी. धन उनका पुरोहित होगा, प्रतारण इसलिए अभिवृद्धि होता है हर क्षेत्र में. आप इस तरह कार्यरत होना चाहिए, ಈ ಥರ ನೀವು ಕೆಲಸವನ್ನು ಮಾಡಬೇಕು. ನಿದ್ರಿತ ಭಾರತ ಏನಂತೆ ಜಾಗೃತಿ ಆಗುತ್ತೆ, ಅಂದರೆ ಮುಂದುವರಿತಾ ಹೋಗುತ್ತೆ, ಉನ್ನತಿಯತ್ತ ಸಾಗುತ್ತೆ. ಇದು ನಿಮ್ಗಳಿಂದ ಸಾಧ್ಯ. ये युवकों और युवतियों, आप अपना शक्ति को सदुपयोग करना चाहिए. पाशविक बल और प्रतिध्वनित उनकी पूजा पद्धति होगी और मानवता उनकी बड़ी सामग्री हो जाएगी. ಇದರ ಜೊತೆಗೆ ಮಾನವೀಯತೆ ಕೂಡ ಇರಬೇಕು. ऐसी दुर्घटना कभी हो नहीं सकती. भारत के राष्ट्रीय आदर्श है, देखिए भारत के राष्ट्रीय आदर्श है त्याग और सेवा. एक मार्क्स के लिए पूछता है भारत के राष्ट्रीय आदर्श क्या है, त्याग और ಸೇವಾ, ತ್ಯಾಗ ಮಾಡುವ ಮತ್ತು ಸೇವೆ ಮಾಡುವ ಮನಸ್ಸು ಯುವಕರಲ್ಲಿರಬೇಕು ಎಂಬುದನ್ನು ನಾವು ಕಾಣ್ತೀವಿ. आप इन धाराओं में तीव्रता उत्पन्न कीजिए और शेष सब अपने आप ठीक हो जाएगा. तुम काम में लग जाओ, काम में ಕೆಲಸದಲ್ಲಿ ತೊಡಗು, ನಿನ್ನ ಕೆಲಸದಲ್ಲಿ ತೊಡಗು. फिर देखोगे इतनी शक्ति आएगी कि तुम उसे संभाल ना सकोगे. दूसरों के लिए रत्ती पर सोचने, ಇನ್ನೊಬ್ಬರ ಒಳಿತಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ, ಸ್ವಾರ್ಥತೆಯನ್ನು ಬಿಡಬೇಕಾಗುತ್ತೆ. काम करने से भीतर की शक्ति जाग उठती है. भीतर की शक्ತಿ, ಅವರು ಕೆಲಸ ಮಾಡುವಂತ ಅಂತರಾಳ ಶಕ್ತಿ ಹೆಚ್ಚಿಗೆ ಆಗಬೇಕು ಪ್ರತಿಯೊಬ್ಬರಲ್ಲೂ ಕೂಡ. दूसरों के लिए रत्ती पर सोचने से धीरे धीरे हृदय में सिंह का सा बल आ जाता है. ಇನ್ನೊಬ್ಬರ ಒಳಿತಿಗಾಗಿ ನಾವು ಮನಸ್ಪೂರ್ವಕವಾಗಿ ಕೆಲಸ ಮಾಡಬೇಕು, ಮಾನವೀಯತೆಯನ್ನು ಕೆಲಸ ಮಾಡಬೇಕು, ವಿಶ್ವಾಸ ಇರಬೇಕು, ದೇಶದ ಬಗ್ಗೆ ಚಿಂತನೆ ಇರಬೇಕು. तुम लोगों से मैं इतना स्नेह करता, परंतु यदि तुम लोग दूसरों के लिए परिश्रम करते करते मर भी जाओ तो भी यह देख कर मुझे प्रसन्नता ही होगी. ಇನ್ನೊಬ್ಬರ ಒಳಿತಿಗಾಗಿ
दूसरों के लिए ಇನ್ನೊಬ್ಬರ ಒಳಿತಿಗಾಗಿ ಕೆಲಸ ಮಾಡ್ತಾ ಮಾಡ್ತಾ ಪ್ರಾಣ ಹೋದರೂ ಕೂಡ ಚಿಂತನೆಯನ್ನು ಮಾಡಬಾರದು. ಇದ್ರೆ ದೇಶದ ಪ್ರಗತಿಗೆ ನಾನು ಕೆಲಸ ಮಾಡಿದ್ದೀನಿ ಎಂಬ ಖುಷಿ ಇರುತ್ತೆ, ಚಿಂತೆ ಮಾಡಬಾರದು. परंतु यदि तुम लोग दूसरों के लिए परिश्रम करते करते ಇನ್ನೊಬ್ಬರಿಗೆ ಕೆಲಸ ಮಾಡ್ತಾ ಮಾಡ್ತಾ मर भी जाओ तो भी यह देख कर मुझे प्रसन्नता हुई, ಸಂತೋಷವಾಗುತ್ತೆ. ಇನ್ನೊಬ್ಬರು ಹೊಡಿತಾರೆ ಕೆಲಸ ಮಾಡಿ ಪ್ರಾಣ ಕಳೆದವರು ಕೂಡ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬಾರದು. ದೇಶದ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ತಿಳ್ಕೊಬೇಕು ಎಂಬ ವಿಚಾರವನ್ನು ಹೇಳ್ತಿರೋದು ನಾವು ಕಾಣ್ತೀವಿ. केवल वही व्यक्ति सबकी अपेक्षा उत्तम रूप से कार्य करता है जो वर्णतः निस्वार्थी है. देखिए, ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥತೆಯಿಂದ ಅಂತ ವ್ಯಕ್ತಿಗಳು ಕೆಲಸ ಮಾಡ್ತಾ ಕಾಣ್ತೀವಿ. ಅನೇಕರಲ್ಲಿ ಸ್ವಾರ್ಥತೆಯನ್ನು ಕಾಣ್ತೀವಿ, ಅದನ್ನು ಬಿಡಬೇಕು, ನಿಸ್ವಾರ್ಥತೆಯಿಂದ ಕೆಲಸವನ್ನು ಮಾಡಬೇಕು ಎಂಬುದನ್ನು ನಾವು ಕಾಣ್ತೀವಿ. ಕೇವಲ वही व्यक्ति सबकी अपेक्षा उत्तम रूप से कार्य करता है. ಯಾರು ಸ್ವಾರ್ಥವಿಲ್ಲವೋ ಸ್ವಾರ್ಥತೆ ಇಲ್ಲವೋ ಅವನು ಉತ್ತಮವಾಗಿ ಕೆಲಸವನ್ನು ಮಾಡ್ತಾವೋ. ಜೋ ಪೂರ್ಣತೆಯ ನಿಸ್ವಾರ್ಥಿ, ಅವನು ಸಂಪೂರ್ಣವಾಗಿ ನಿಸ್ವಾರ್ಥಿ ಆಗಿರ್ತಾನೆ. ಜಿಸೆ ನಾ ತೋ ಧನ ಕಿ ಲಾಲಸಾ ಹೇ, ಹಣದ ಬಯಕೆಯಿಂದ ದುರಾಸೆಯಿಂದ, ನಾ ಕೀರ್ತಿ ಕಿ और ना किसी अन्य वस्तु की ही. और मनुष्य जब ऐसा करने के समर्थ हो जाएगा तो वह भी एक बुद्ध बन जाएगा. ಯಾವುದೇ ಹಣದಾಸೆ ಇಲ್ಲದೆ ನಿಸ್ವಾರ್ಥತೆಯಿಂದ ಕೆಲಸ ಮಾಡೋದನ್ನ ಕಾಣ್ತೀವಿ. ಅದರ ಕೆಲಸ ಮಾಡಬೇಕು. और उसके भीतर से ऐसी शक्ति प्रकट होगी जो संसार की अवस्था को संपूर्ण रूप से ಪರಿವರ್ತಿತ कर सकती है. ಅಂತವರು ಸಂಪೂರ್ಣವಾಗಿ ಪರಿವರ್ತನೆಯನ್ನು ಮಾಡ್ತಾರೆ. ಸಂಸಾರದಲ್ಲಿ, ಪ್ರಪಂಚದಲ್ಲಿ, ದೇಶದಲ್ಲಿ ಸಂಪೂರ್ಣವಾಗಿ ಪ್ರಗತಿಯಂತ ಕೆಲಸವನ್ನು ಮಾಡ್ತಾರೆ. ಆಗ ದೇಶದ ಪ್ರಗತಿ ಸಾಧ್ಯ. युवक और युवतियों, इस तरह कार्य करना चाहिए, स्वार्थ को छोड़ना चाहिए, निस्वार्थता से कार्य करना चाहिए. इस तरह स्वामी विवेकानंद जी ने अपना संदेश युवक और युवतियों से संदेश व्यक्त कर रहा है. जब तक करोड़ों भूखे और अशिक्षित रहेंगे, ಹಸಿದವರು ಎಲ್ಲಿನ ತನಕ ಭೂಕೆ ಹಸಿದವರು ಅಶಿಕ್ಷಿತರ ಹೇಗೆ ಶಿಕ್ಷಣದಿಂದ ವಂಚಿತರಾಗಿರ್ತಾರೋ, ಅವರಿಗೆ ಶಿಕ್ಷಣ ಸಿಗಬೇಕು, ಹಸಿವಿನಿಂದ ಮುಕ್ತ ಆಗಬೇಕು ಎಂಬುದನ್ನು ನಾವು ಕಾಣ್ತೀವಿ. ಅಶಿಕ್ಷಿತರ ಹೇಗೆ तब तक मैं प्रत्येक उस आदमी को विश्वासघातक समझ लूंगा. ಎಷ್ಟೋ ಜನ ಶ್ರೀಮಂತರಿರ್ತಾರೆ, ಸಮಾಜ दूसरों को मदद नहीं करता है, ಅವರಿಗೆ ಸಂಪತ್ತಿರುತ್ತೆ, ಹೆಚ್ಚಿಗೆ ಹಣ ಇರುತ್ತೆ, ದಾನ ಮಾಡೋದಿಲ್ಲ गरीबों भिक्षुकों को, उसमें निस्वार्थता हम देखता है. देखिए, करोड़ों भूखे ಎಷ್ಟೋ ಜನ ಹಸಿದಿರ್ತಾರೋ, ಶಿಕ್ಷಣ ವಂಚಿತರಾಗಿರ್ತಾರೋ, ಆದಿಕೋ ವಿಶ್ವಾಸಘಾತ, ಅವರನ್ನು ವಿಶ್ವಾಸಘಾತಕರು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೇವೆ ಮಾಡೋ ಮನಸ್ಸು ಇರಬೇಕು ಪ್ರತಿಯೊಬ್ಬರಲ್ಲೂ ಎಂಬುದು ನಾವು ಕಾಣ್ತೀವಿ. जो उनके कर्ज पर शिक्षित हुआ है परंतु जो उन पर तनिक भी ध्यान नहीं देता, ಬಡವರ ಬಗ್ಗೆ ಅವರು ಗಮನ ಕೊಡುವುದಿಲ್ಲ, ನಿಸ್ವಾರ್ಥತೆಯನ್ನು ನಾವು ಕಾಣ್ತೀವಿ. वे लोग जिन्होंने गरीबों को कुचल कर, अंतವರು ಅಮೀರು गरीबों को कुचल कर, ಶ್ರೀಮಂತರಾದವರು ಬಡವರನ್ನು ತುಳಿದು, ಕುಚಲ್ ಕರ್ಕೊಂಡ್ರೆ ತುಳಿದು, धन पैदा किया है, ಹಣವನ್ನು ಗಳಿಸಿದೆ. टाट बाट से अकड़ कर चलते हैं. टाट बाट से ಅಂದರೆ ಸೂಟು ಬೂಟ್ ಹಾಕೊಂಡು ಓಡಾಡಿದ್ರೆ ಬಡವರ ಬಗ್ಗೆ ಗಮನ ಹರಿಸೋದಿಲ್ಲ, ದಾನ ಮಾಡೋದಿಲ್ಲ, ಹಸಿವಿನಿಂದ ನಡ್ತಾ ಇರ್ತಾರೆ. ಇಂಥ ನಿಸ್ವಾರ್ಥಿಗಳನ್ನು ನಾವು ಕಾಣಬಹುದು ಈ ಸಮಾಜದಲ್ಲಿ. यदि उन्होंने 20 करोड़ देशवासियों के लिए जो इस समय भूखे और असभ्य बने हुए हैं कुछ नहीं करते, ಎಷ್ಟೇ ಹಸಿವಿನಿಂದ ಇದ್ರು ನಾಡ್ತಾ ಇದ್ರು ಅಂದರೆ ಸೇವೆ ಮಾಡೋದಲ್ಲ, ಇಂಥ ಜನರನ್ನು ಕಾಣ್ತೀವಿ. ಈಗ ಆಗಬಾರ್ದು ಸಮಾಜದಲ್ಲಿ. तो वे गुणा के पात्र है, हमेशा बढ़ते चलो. युवको हमेशा बढ़ते चलो, ಇದು ಮುಂದೆ ನಡಿ ನುಗ್ಗಿ ನಡಿ ಎಂಬ
मरते दम तक गरीबों और पद दलितों के लिए सहानुभूತಿ ದಲಿತೋ ಪದ ದಲಿತೋ ಬಡವರ ಬಗ್ಗೆ ಅನುಕಂಪವನ್ನು ನೀಡು, ಅವರಿಗೆ ಒಂದು ಸಹಾಯವನ್ನು ಮಾಡು, ಸಹಾನುಭೂತಿಯನ್ನು ಇಟ್ಟು ಅವರ ಮೇಲೆ. ಯದಿ ಅಮಾರ ಆದರ್ಶವಾಕ್ಯ, ಇದು ನಮ್ಮ ಆದರ್ಶ ವಾಕ್ಯವಾಗಿದೆ. ದಲಿತ ಪದ ದಲಿತೋಕೆ ऊपर ಸಹಾನುಭೂತಿ रहना चाहिए. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅನುಕಂಪ ಇರಬೇಕು. ವೀರ ಯುವಕೋ ಬಡೇ ಚಲೆ ಈಶ್ವರಕ್ಕೆ ಪ್ರತಿ ಆಸ್ಥಾ ರಖೋ, ದೇವರ ಮೇಲೆ ನೀನು ವಿಶ್ವಾಸವನ್ನು ಇಡು, ಭರವಸೆಯನ್ನು ಇಡು. ಆಸ್ಥಾ ಆಸ್ಥಾ ವಿಶ್ವಾಸ, ಭರವಸೆಯನ್ನು ಇಡು. आगे ಮುಂದೆ ನಡಿ, समाज में देश में आगे चलो, अच्छा काम करो, ಒಳ್ಳೆ ಕೆಲಸವನ್ನು ಮಾಡು. आवश्यकता नहीं उससे कुछ नहीं होता, दुखियों का दर्द समझो और ईश्वर से सहायता की प्रार्थना करो. ಪ್ರಪಂಚದಲ್ಲಿ ಬಡವರ ದುಃಖವನ್ನು ಅರ್ಥ ಮಾಡ್ಕೊ, ದರ್ದ ಅಂದರೆ ನೋವು, ದುಃಖವನ್ನು ನೀನು ಅರ್ಥ ಮಾಡಿಕೊಂಡು ದೇವರ ಮೇಲೆ ವಿಶ್ವಾಸವನ್ನು ಇಟ್ಟು ನೀನು ಕೆಲಸವನ್ನು ಮಾಡು ಎಂಬುದನ್ನು ಯುವಕ ಯುವತಿಯರಿಗೆ ಸಂದೇಶವನ್ನು ಇಲ್ಲಿ ಹೇಳ್ತಿರೋ ಮಾತಾಡ. वह अवश्य मिलेगी, युवकों माई गरीबों मूर्खों और उत्पीड़ितों के लिए इस सहानुभूति और प्राणपण प्रयत्न को दादी के तौर पर तुम्हें अर्पण करता हूँ. प्रतिज्ञा करो कि अपना सारा जीवन इन 30 करोड़ लोगों के उद्धार कार्य में लगा दोगे. ಈ ಥರ ಬಡವರು ಉದ್ಧಾರಕ್ಕಾಗಿ ನೀನು ಪರಿಶ್ರಮವನ್ನು ಪಡು, ಪರಿಶ್ರಮವನ್ನು ಪಡಿ ಅಂದರೆ ಯುವಕರು ಮತ್ತು ಯುವತಿಯರೇ ಇಲ್ಲಿ ಹೇಳ್ತಾರೆ. ನಾವು ಕಾಣ್ತೀವಿ ಪ್ರತಿಜ್ಞಾ ಅಂದರೆ ಪ್ರತಿಜ್ಞೆಯನ್ನು ಮಾಡಿ समाज ಒಳಿತಿಗಾಗಿ ದೇಶದ ಪ್ರಗತಿ के लिए मैं कार्य करता हूँ इसलिए प्रतिज्ञा करो, ಕೆಲಸ ಮಾಡ್ತೀನಿ ಪ್ರತಿಜ್ಞೆ ಮಾಡೋ. जीवन इन 30 करोड़ लोगों के उद्धार कार्य में लगा दोगे जो दिनों दिन अवनति के गर्त में गिरते जा रहे हैं. यदि तुम सचमुच मेरी संतान हो तो तुम किसी वस्तु से ना डरोगे. समाज में अच्छा काम करने के संदर्भ में किसी वस्तु से नहीं डरना, ಅಂದರೆ ಯಾವುದರಿಂದಲೂ ಕೂಡ ಭಯ ಪಡಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಮುಂದೆ ನಡಿ, ಒಳ್ಳೆ ಕೆಲಸ ಮಾಡು ಅಂತ ಯಾರೋ ಯುವಕ ಯುವತಿ ಸಂದೇಶ इसमें व्यक्त कर रहे. ना किसी बात पर रुकोगे, ಯಾವ ವಿಚಾರಕ್ಕೂ ಕೂಡ ನೀನು ನಿಲ್ಲಬೇಡ, ಒಳ್ಳೆ ಕೆಲಸಕ್ಕೆ ಹೋದಾಗ ಮುಂದೆ ನಡಿ. तुम सिंह तुल्य होगी, हमें भारत को और पूरे संसार को जगाना है. पूरा संसार का मतलब ಪ್ರಪಂಚ, ಪೂರ್ತಿ ಪ್ರಪಂಚವನ್ನು ನಾವು ಮುನ್ನಡೆಸಬೇಕಾಗಿದೆ, ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯಬೇಕಾಗಿದೆ. ಇದರಿಂದ ನೀನು ಒಳ್ಳೆಯ ಕೆಲಸದ ಕಡೆ ಮುಂದೆ ನುಗ್ಗಿ ನಡಿ. ಯಾವುದಕ್ಕೂ ಕೂಡ ನೀನು ಅದರ ಬೇಡ, ಪ್ರಾಮಾಣಿಕವಾಗಿ ಮಾನವೀಯತೆಯನ್ನು ಇಟ್ಟುಕೊಂಡು ಬಡವರ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಮುಂದೆ ನಡಿ ಎಂಬುದನ್ನು ನಾವು ಕಾಣ್ತೀವಿ. ತುಮತು ಈಶ್ವರಕ್ಕೆ ಸಂತಾನ, ನಾವೆಲ್ಲ ಯಾರೋ ಈಶ್ವರಕ್ಕೆ ಸಂತಾನ, ದೇವರಿಂದ ನಾವೆಲ್ಲ ಆಗಿರುವಂಥದ್ದು ಸಂತಾನ. ಅಮರ आनंद के बागी हो, पवित्र और पूर्ण आत्मा हो, अतएव तुम कैसे अपने को जबरदस्ती दुर्बल करते हो. उठो, ಸಾಹಸಿ ಬನು, ಏಳು ಎದ್ದೇಳು, ಸಾಹಸಿ ಆಗು ಎಂಬುದನ್ನು ಹೇಳ್ತಿರ್ತಾರೆ. ಏಳು ಎದ್ದೇಳು, ಉಟೋ ಸಾಹಸಿ ಬನು, ವೀರ್ಯವಾನ್. ಓ ವೀರ್ಯವಾನ್ ಅಂದರೆ ಪರಾಕ್ರಮಿಯಾಗು, ನಡಿ, ನಿನ್ನಲ್ಲಿ ಬಲ ಇದೆ, ಶಕ್ತಿ ಇದೆ, ಎದ್ದೇಳು, ಯಾವುದಕ್ಕೂ ಕೂಡ ನೀನು ಹೆದರಬೇಡ. उत्तरदायित्व का मतलब जवाबदारी. उत्तरदायित्व ಅಂದರೆ जवाबदारिनिंद ಹೆಗಲ ಮೇಲಿದೆ. कंधे पर है देश का प्रगति. उत्तरदायित्व अपने कंधे पर लो. ಜವಾಬ್ದಾರಿಯನ್ನು ನೀನು ಹೊತ್ತು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಕಂದೆ का मतलब ಹೆಗಲು ಮೇಲೆ ಇದೆ ಪ್ರಗತಿ, ದೇಶದ ಪ್ರಗತಿ. यह याद रखो कि तुम स्वयं, ಇದನ್ನು ನೀನು ಮನಸ್ಸಿನಲ್ಲಿ ಇಡಬೇಕು. ಯಾರು
ನೆನಪಿನಲ್ಲಿಟ್ಕೋ. ತುಮ್ ಸ್ವಯಂ ಅಪನಿ ಭಾಗ್ಯ ಕೆ ನಿರ್ಮಾತಾ ಹೋ. ನಿನ್ನಿಂದ ದೇಶದ ಪ್ರಗತಿ ಸಾಧ್ಯ. ನೀನು ದೇಶದ ನಿರ್ಮಾತ ಆಗಿದ್ದೀಯಾ, ನಿನ್ನ ಕೈಲಿ ಸಾಧ್ಯ. युवक और युवतियों से संदेश अपना विचार व्यक्त कर रहा है. हम सब ईश्वर की संतान हो. देवर आशीर्वाद ಕೂಡ ಇದೆ. यदि तुम जो कुछ बल या सहायता चाहो सब तुम्हारे ही भीतर विद्यमान हो. ನಿನ್ನಲ್ಲಿ ಬಲ ಇದೆ, ಶಕ್ತಿ ಇದೆ, वीर्यवान हो. इसलिए धैर्य से सामने जाइए. ನುಗ್ಗಿ ನಡೆ, ಧೈರ್ಯದಿಂದ ಮುಂದೆ ನಡೆ ಎಂಬುದನ್ನು ಹೇಳ್ತೀವಿ ನಾವು ಕಾಣ್ತೀವಿ. ಪ್ರಾಮಾಣಿಕವಾಗಿ ಧೈರ್ಯದಿಂದ ಮುಂದೆ ನಡೆ ಎಂಬುದು ಇಲ್ಲಿ ಕಾಣ್ತೀವಿ. एक बात पर विचार करके देखिए, मनुष्य नियमों को बनाता है या नियम मनुष्य को बनाता है. ಮತ್ತೆ ಹೇಳ್ತಾರೆ, ಯುವಕರಿಗೆ ಸಂದೇಶ ಮಾಡ್ತಾ ಹೇಳ್ತಾರೆ, ನೀನು ವಿಚಾರ ಮಾಡಿ ನೋಡು. ಮನುಷ್ಯನಾದವನು ನಿಯಮಗಳನ್ನು ಸೃಷ್ಟಿಸ್ತಾನೋ, ನಿಯಮ ಮನುಷ್ಯನನ್ನು ಸೃಷ್ಟಿಸುತ್ತೋ? ಯೋಚನೆ ಮಾಡಿ ನೋಡು. मनुष्य रुपया पैदा करता है या रुपया मनुष्यों को पैदा करता? ಮನುಷ್ಯ ದುಡ್ಡನ್ನು ದುಡಿತಾನೋ, ದುಡ್ಡು ಮನುಷ್ಯನನ್ನ ದುಡಿಯುತ್ತೋ? ಯೋಚನೆ ಮಾಡಿ ನೋಡು. ಯುವಕರಿಗೆ ಹೇಳ್ತಾರೆ ನಾವು ಕಾಣ್ತೀವಿ, ಮನುಷ್ಯ रुपया पैदा करता है या रुपया मनुष्यों को पैदा करता है? मनुष्य कीर्ति और नाम पैदा करता है या कीर्ति और नाम मनुष्य को करते हैं? देखिए, मनुष्य ಕೀರ್ತಿಯನ್ನು ಗಳಿಸುವಂಥದ್ದು, ಕೀರ್ತಿ ಮನುಷ್ಯನನ್ನ ಗಳಿಸುವಂಥದ್ದು. ಯೋಚನೆ ಮಾಡಿ ನೋಡು. ಮೇರೆ ಮಿತ್ರೋ ಪಹಲೆ ಮನುಷ್ಯ ಬನಿಯೇ. ಮೊದಲು ಮನುಷ್ಯರಾಗಿ. ಹಣ ನಾವು ದುಡಿಯುವಂಥದ್ದು, ಹಣ ನಮ್ಮನ್ನು ದುಡಿಯುವಂಥದ್ದಲ್ಲ. ಮಾನವೀಯತೆ ಇರಬೇಕು. दूसरों के ऊपर मदद करने का इच्छा रहना चाहिए. दूसरों का दर्द समझना चाहिए. प्यार से जीवन बिताना चाहिए. इस तरह संदेश बोल रहा है, मेरे मित्रों पहले मनुष्य बनिए. मतलब मनुष्यरागी ಎಂಬುದನ್ನು ಇಲ್ಲಿ ಕಾಣಿ. तब आप देखेंगे कि वे सब बाकी चीजें स्वयं आपका अनुसार करेंगे. परस्पर घृणित द्वेष भाव को छोड़िए. ಮೊದಲು ಸಮಾಜನೇ ದ್ವೇಷ ಭಾವಕ್ಕೂ छोड़ी. ಸಮಾಜದಲ್ಲಿ ನಾವು ಬದುಕುವಾಗ ಸಂದರ್ಭದಲ್ಲಿ ದ್ವೇಷಗಳನ್ನು ಬಿಡಬೇಕು. ದ್ವೇಷ ಭಾವಗಳನ್ನು ಒಬ್ಬರು ನೋಡಿ ಒಬ್ಬರು ದ್ವೇಷ ಮಾಡುವಂಥದ್ದು, ಅಸೂಯೆ ಪಡುವಂಥದ್ದು. ಅಸೂಯೆ को द्वेष को छोड़ना चाहिए और सदुद्देश, सदुपाय, सत्साहस एवं सद्वीय का अवलंबित कीजिए. आपने मनुष्य योनि में जन्म लिया है तो अपनी कीर्ति ही छोड़ जाइए. देखिए, ಮನುಷ್ಯರಲ್ಲಿ ನಾವು ಜನ್ಮವನ್ನು ಪಡೆದಿರುವಂಥದ್ದು. ಮನುಷ್ಯತ್ವವನ್ನು ಇಟ್ಕೊಳ್ಳಿ. ಪ್ರೀತಿ ವಿಶ್ವಾಸ ಇರಲಿ ಸಮಾಜದಲ್ಲಿ. ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಲು ಕೆಲಸ ಮಾಡಿ. ಸ್ವಾರ್ಥಿ ಆಗಬೇಡಿ, ನಿಸ್ವಾರ್ಥಿ ಆಗಿ ಎಂಬುದನ್ನು ಇಲ್ಲಿ ನಾವು ಕಾಣ್ತೀವಿ. ಜಾತಿ तो व्यक्तियों की केवल समष्टि है. शिक्षा के द्वारा प्रत्येक व्यक्ति को उपयुक्त बनाने के सिवाय मेरी और कोई उच्चाकांक्षा नहीं है. अपनी चिंता में स्वयं एक करनी है. स्वयं नारे चिंतन ಮಾಡಬೇಕು. इसके बारे में, देश का प्रगति के बारे में, कौन अच्छा है कौन गलत है, इसके बारे में हम सोचना चाहिए. इतना तो हम कर ही सकते हैं क्योंकि दुनिया तभी पवित्र और अच्छी हो सकती है. ಆಗ ದುನಿಯಾ ಪ್ರಪಂಚ ಒಳ್ಳೆಯ ಮಾರ್ಗದ ಪವಿತ್ರವಾಗಲಿಕ್ಕೆ ಸಾಧ್ಯ. जब हम स्वयं पवित्र और अच्छे हो, वह है कार्य और हम हैं उसके कारण. इसीलिए आओ हम अपने आप को पवित्र बना लो. ನಮಗೆ ನಾವು ಏನೋ ಪವಿತ್ರ ಆಗಬೇಕು. ನಮಗೆ ನಾವು ಒಳ್ಳೆಯರಾಗಬೇಕು. ಮೊದಲು ಮನುಷ್ಯತ್ವವನ್ನು ಇಟ್ಕೋಬೇಕು. आओ हम अपने आप को पूर्ण बना ले. ನಮಗೆ ನಾವು ಪೂರ್ಣ ಆಗಬೇಕು. ನಮಗೆ ನಾವು ಮನುಷ್ಯರಾಗಬೇಕು. द्वेष को छोड़ना चाहिए, असूया को छोड़ना चाहिए, ईर्ष्या को छोड़ना चाहिए. सभी संदेश युवक और युवतियों से
स्वामी विवेकानंद जी ने व्यक्त कर रहा है। केवल मनुष्यों की आवश्यकता और सब कुछ हो जाएगा, किंतु आवश्यकता है वीर्यवान, तेजस्वी, श्रद्धा संपन्न और अंत तक कपट रहित नवयुवकों की। देखिए, ಶಕ್ತಿವಂತರಾಗಬೇಕು, ಬಲವುಳ್ಳವರಾಗಬೇಕು ಯುವಕರಾದವರು, ಯುವತಿಯಾದವರು, ತೇಜಸ್ವಿ, ಶ್ರದ್ಧಾ ಸಂಪನ್ನ, ಅವರಲ್ಲಿ ಪ್ರಾಮಾಣಿಕತೆ ಇರಬೇಕು, ಬಲ ಇರಬೇಕು, ಚುರುಕುತನ ಇರಬೇಕು, ಕಪಟ ಯಾವ ಕೂಡ ಇರಬಾರದು ವ್ಯಕ್ತಿಗಳಲ್ಲಿ. ರೈತ ನವ ಯುವಕರು, ಇಂಥ ಯುವಕರು ಬೇಕು समाजದಲ್ಲಿ, समाज में। इस प्रकार के 100 नव युवकों से संसार के सभी भाव बदल दिया जा सकता है। ಇಂಥ ವ್ಯಕ್ತಿಗಳು, ನವ ಯುವಕರಿಂದ, ಇಂಥ 100 ಯುವಕರಿಂದ ಸಮಾಜವನ್ನು ನಾವು ಬದಲಾಯಿಸಬಹುದು. ಎಂಥ ವ್ಯಕ್ತಿಗಳು? ವೀರ್ಯವಾನ್, ಬಲವುಳ್ಳವಂತರು, ತೇಜಸ್ವಿ, ಚುರುಕಿರುವಂಥವರು, ಶ್ರದ್ಧಾ ಸಂಪನ್ನ ಇರುವಂಥವರು, ಕಪಟತೆ ಅವರಲ್ಲಿ ಇರಬಾರದು ನವ ಯುವಕರು। उससे देश का उद्धार होता है और सब चीजों की अपेक्षा इच्छा शक्ति का अधिक प्रभाव है। इच्छा शक्ति के सामने और सब शक्तियां दब जाएगी। ಇದಕ್ಕೆ ಇಚ್ಛಾಶಕ್ತಿಯ ಮುಂದೆ ಎಲ್ಲ ಶಕ್ತಿಗಳು ಗೌಣ ಎಂಬುದನ್ನು ಇಲ್ಲಿ ಕಾಣ್ತೀವಿ। ಮೊದಲು ಇಚ್ಛಾಶಕ್ತಿ ಇರಬೇಕು ವ್ಯಕ್ತಿಯಲ್ಲಿ। क्योंकि इच्छा शक्ति साक्षात ईश्वर से निकल कर आती है। ಇದು ಅವರ ವ್ಯಕ್ತಿಯಲ್ಲೇ ಬರಬೇಕು। ಇಚ್ಛಾಶಕ್ತಿ ಎಂಬುದು, ಪ್ರಾಮಾಣಿಕ ಎಂಬುದು ಅವರಲ್ಲೇ ಬರಬೇಕು, ಪ್ರಾಮಾಣಿಕತೆ ವ್ಯಕ್ತಿಯಲ್ಲಿ। विशुद्ध और दृढ़ इच्छा शक्ति सर्वशक्तिमान है। ಇದು सर्वशक्तिमान, ಇದು इच्छा शक्ति उसमें युवकों में आना चाहिए। ಇದು ಇರಬೇಕು, ಅವರಲ್ಲಿ ಬರಬೇಕು, ಇಚ್ಛಾಶಕ್ತಿ ಬರಬೇಕು, ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಎಂಬುದು ಅವರಲ್ಲಿ ಬರಬೇಕು। मैंने तो इन नवयुवकों का संगठन करने के लिए जन्म लिया है। ಈ ಥರ ನವ ಯುವಕರನ್ನ ಸಂಘಟನೆ ಮಾಡಬೇಕು ಎಂಬುದನ್ನು ಬಯಕೆ ಆಗಿತ್ತು। यही क्या प्रत्येक नगर में सैकड़ों और मेरे साथ सम्मिलित होने को तैयार है और मैं चाहता हूँ कि इन्हें अप्रहित गतिशील तरंगों की भांति भारत में सब और बेजू जो दीनहीनों एवं पददलितों के द्वारा परसत नैतिकता, धर्म एवं शिक्षा उन्नति और इसे मैं करूँगा या मरूँगा। ಇದನ್ನ करूँगा या मरूँगा, माडो अथवा मडी, इस तरह कार्य करना चाहिए। दलितों और पददलितों के ऊपर अनुकंप रहना चाहिए, मदद करना चाहिए, ಜಾಗೃತ रहना चाहिए। ನೊಂದವರಿಗೆ ನಾವು ಸಹಾಯವನ್ನು ಮಾಡಬೇಕು। ಈ ಥರ ಮುಂದೆ ನಡೆಯಿರಿ धैर्यದಿಂದ, जागो। इस तरह स्वामी विवेकानंद जी ने युवकों के बारे में और युवतियों के बारे में अपना अभिप्राय व्यक्त दिए हैं। छात्रों अच्छी तरह पढ़िए, अगले क्लास में मिलेंगे। धन्यवाद।